ಹಾಯ್ ಫ್ರೆಂಡ್ಸ್, ತುಂಬ ದಿನ ಆದಮೇಲೆ ನಾನು ವಾಯ್ಸ್ ಕೊಡ್ತಾ ಇರೋದು. ತುಂಬ ದಿನ ಶಾರ್ಟ್ ವಿಡಿಯೋಸೇ ಆಗ್ತಿದೆ, ಅದಕ್ಕೆ ಪೂರ್ತಿ ವಿಡಿಯೋಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಇವತ್ತು ಬೆಳಗ್ಗೆ ತಿಂಡಿಗೆ ನಾನು ಮಿಲೆಟ್ಸ್ದು ನೂಡಲ್ಸ್ ಮಾಡಿದ್ದೆ ಮತ್ತು ಉಪ್ಪಿಟ್ಟು ಮಾಡಿದ್ದೆ. ಯಾಕೆಂದರೆ ಉಪ್ಪಿಟ್ಟನ್ನ ಮಧ್ಯಾಹ್ನ ಕ್ಯಾರಿಯರ್ಗೆಲ್ಲ ತೊಗೊಂಡೋದ್ರೆ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಮಕ್ಕಳಿಗೆ ನೂಡಲ್ಸ್ ಥರ ಇದು ಮಿಲೆಟ್ಸ್ ಇರೋದ್ರಿಂದ ಮಕ್ಕಳು ತಿಂದ್ರೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಮಕ್ಕಳಿಗೋಸ್ಕರ ಮಿಲೆಟ್ಸ್ ಮಾಡಿದ್ದೀನಿ. ಮತ್ತು ಉಪ್ಪಿಟ್ಟು ಎಲ್ಲರೂ ಊಟ ಮಾಡೋಕ್ಕೆ ಬೆಳಗ್ಗೆ ತಿಂಡಿಗೆ ಲೈಟಾಗಿರುತ್ತೆ ಅಂತ ಎಲ್ಲ ರೆಡಿ ಮಾಡಿದೆ. ಅದನ್ನೇ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ಇದು ಕಡಲೆಕಾಳಿಗೆ ಸ್ವಲ್ಪ ಲೈಟಾಗಿ ಒಗ್ಗರಣೆ ಹಾಕಿದ್ದೀನಿ. ಸ್ನ್ಯಾಕ್ ಥರ ಅದನ್ನು ನಾನು ಕ್ಯಾರಿಯರ್ಗೆ ಹಾಕಿದ್ದೀನಿ. ಎಲ್ಲ ಹಾಕಿ ತಿಂಡಿ ರೆಡಿ ಆದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಟೈಮಲ್ಲೇ ನಾನು ಸಾಂಬಾರು ಕೂಡ ಮಾಡಿಕೊಂಡೆ. ಎಲ್ಲರೂ ಹೇಳ್ತಿರ್ತಾರಲ್ಲ, ಮನೇಲಿ ಏನು ಕೆಲಸ ಎಷ್ಟಿಷ್ಟೇ ಕೆಲಸ ಇರುತ್ತೆ. ವಿಡಿಯೋಸ್ ಹಂಗೆ ತೋರಿಸ್ತಾ ಇದ್ದೀನಿ. ಅದೆಲ್ಲ ಮುಗಿಸ್ಕೊಂಡು ಅಡುಗೆ ಮನೆ ಕ್ಲೀನ್ ಆದಮೇಲೆ ನಾನು ಸ್ವಲ್ಪ ಅವರೇ ಸೀಸನ್ ಬಂತಲ್ವ, ಸ್ವಲ್ಪ ಮಕ್ಕಳಿಗೋಸ್ಕರ ಸಂಜೆ ಈವ್ನಿಂಗ್ ಸ್ನ್ಯಾಕ್ ಇರಲಿ ಅಂತ ಇದೊಂದು ಮಿಕ್ಚರ್ ಥರ ಮಾಡಿದ್ದೆ. ನಿಮ್ಗೆ ತೋರಿಸ್ಬೇಕಾಗಿತ್ತು. ನಾನೆಲ್ಲ ಪೂರ್ತಿ ಮಾಡಿದ್ಮೇಲೆ ವಿಡಿಯೋ ಹಾಕ್ತಾಯಿದ್ದೀನಿ. ಪೂರ್ತಿ ಅದನ್ನೆಲ್ಲ ಆಯಿಲ್ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ಉಪ್ಪು ಮತ್ತು ಖಾರ ಇಲ್ಲ ಒಂದು ಅರ್ಧ ಸ್ಪೂನ್ ಗರಂ ಮಸಾಲೆ ಕೂಡ ಹಾಕ್ಕೋಬೋದು. ಬಟ್ ಟೇಸ್ಟ್ ಆದರೆ ಉಪ್ಪು ಖಾರದಲ್ಲೇ ಸಾಕು ಅಂತ ನಂಗೆ ಅನಿಸುತ್ತೆ. ಇದಿಷ್ಟು ರೆಡಿ ಮಾಡಿಬಿಟ್ಟು ಚೆನ್ನಾಗಿ ಬೆರೆಸಿ ಇಡೋದಷ್ಟೇ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ.